ನಮಸ್ಕಾರ ಸ್ನೇಹಿತರೆ, ಕೇರಳಂ ಚುನಾವಣೆಯ ಫೈನಲ್ ರಿಸಲ್ಟ್ ಹೊರಬಿದ್ದಿದೆ. ದಶಕಗಳ ಇತಿಹಾಸ ಬದಲಾಗಿದೆ. ಭಾರತದಲ್ಲಿ ಕಮ್ಯುನಿಸ್ಟರ ಕೊನೆಯ ಭದ್ರಕೋಟೆಯಾಗಿದ್ದ ಪಿಣರಾಯಿ ವಿಜಯನ್ ಸರ್ಕಾರ ಈಗ ಬಿದ್ದು ಹೋಗಿದೆ. ಎಲೆಕ್ಷನ್ ನಲ್ಲಿ ಅಧಿಕಾರ ಕಳ್ಕೊಂಡಿದ್ದಾರೆ. ನಿರಂತರ 2 ಬಾರಿ ಮುಗ್ಗರಿಸಿದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬರೋಬ್ಬರಿ 10 ವರ್ಷಗಳ ಬಳಿಕ ಮತ್ತೆ ಕೇರಳಂನ ಗದ್ದುಗೆ ಏರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಸೋಲಿನೊಂದಿಗೆ ದೇಶದಲ್ಲಿ ಕಮ್ಯುನಿಸ್ಟ್ ಆಡಳಿತದ ಅಂತ್ಯ ಕೂಡ ಆಗಿದೆ. ಇದ್ದ ಒಂದು ರಾಜ್ಯವನ್ನ ಕೂಡ ಕಮ್ಯುನಿಸ್ಟರು ಕಳ್ಕೊಂಡಿದ್ದಾರೆ. ಹಾಗಾಗಿ ಕೇರಳಂ ಚುನಾವಣೆಯಲ್ಲಿ ಏನಾಯಿತು? 10 ವರ್ಷ ಆಳಿದ ಎಡಪಕ್ಷಗಳು ಎಡವಿದಲ್ಲಿ ಕೇರಳಂ ಒಳಗಡೆ ಕಮಲಂ ಕತೆ ಏನಾಗಿದೆ ಬಿಜೆಪಿದು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಫಸ್ಟ್ ನಂಬರ್ಸ್. ಕೇರಳಂನಲ್ಲಿ ಒಟ್ಟು ಇರೋದು 140 ವಿಧಾನಸಭಾ ಕ್ಷೇತ್ರಗಳು. ಅಲ್ಲಿ ಸರ್ಕಾರ ರಚನೆ ಮಾಡೋಕೆ ಬೇಕಾಗಿರೋ ನಂಬರ್ 71. ಈ ಬಾರಿ ಕೇರಳಂನಲ್ಲಿ 78.23% ವೋಟಿಂಗ್ ಆಗಿತ್ತು. ಮಹಿಳಾ ಮತದಾರರು ಈ ಬಾರಿ ಹೆಚ್ಚು 80.86% ವೋಟ್ ಮಾಡಿದ್ರು. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕ್ಲಿಯರ್ ಕಟ್ ಭಾರಿ ಮೆಜಾರಿಟಿಯನ್ನು ಗಳಿಸಿದೆ. 90-95 ಆಸುಪಾಸಲ್ಲಿ ಅವರು ಮುಂದೆ ಇದ್ದಾರೆ. ಸೆಂಚುರಿಗೆ ಹತ್ತತ್ರಕ್ಕೆ ಹೋಗ್ತಾ ಇದ್ದಾರೆ. ಆಡಳಿತದಲ್ಲಿದ್ದ LDF ಬರೀ 30-40 ಆಸುಪಾಸಿಗೆ ಬಿದ್ದು ಹೋಗಿದ್ದಾರೆ. ಏನು NDA ಅಥವಾ ಬಿಜೆಪಿ 2-3 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಏನು ವೋಟ್ ಶೇರ್ ವೈಸ್ ನೋಡ್ತಾ ಹೋಗೋಣ, ಯಾರಿಗೆ ಎಷ್ಟು ಬಿದ್ದಿದೆ ಅಂತ ಹೇಳಿ ಪರ್ಸೆಂಟೇಜ್ ಅಲ್ಲಿ. CPIM ಕಮ್ಯುನಿಸ್ಟ್ ಅಲ್ಲಿ CPIM ಪಾರ್ಟಿಗೆ 21.64% ಬಿದ್ದಿದೆ ವೋಟ್ ಶೇರ್. CPIಗೆ 6.06% ವೋಟ್ ಶೇರ್. ಕಾಂಗ್ರೆಸ್ ಪಾರ್ಟಿ 28.93% ವೋಟ್ ಶೇರ್. ಬಹಳ ದೊಡ್ಡ ಡಿಫರೆನ್ಸ್ ಏನಿಲ್ಲ ಈ ಕಮ್ಯುನಿಸ್ಟರ ಮತ್ತೆ ಈ ಕಾಂಗ್ರೆಸ್ ಪಾರ್ಟಿ ನಡುವೆ. ಏನು ಕಾಂಗ್ರೆಸ್ ಕೂಟದಲ್ಲಿದ್ದ ಮುಸ್ಲಿಂ ಲೀಗ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 10.64% ವೋಟ್ ಶೇರ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನು ಬಿಜೆಪಿ 11.5% ವೋಟ್ ಶೇರ್ ಅನ್ನ ಪಡ್ಕೊಂಡಿದೆ. ಬಹಳ ದೊಡ್ಡ ಬದಲಾವಣೆ ಏನಿಲ್ಲ. ಕಳೆದ ಬಾರಿಯಷ್ಟೇ ಈ ಸಲ ಕೂಡ ಬಿಜೆಪಿ ಬಿದ್ದಿದೆ ವೋಟ್ಸ್. ಹೀಗಾಗಿ LDF ಸೋಲ್ತು. ಈ ಬಾರಿ UDF ಹೇಗೆ ಕಮ್ ಬ್ಯಾಕ್ ಮಾಡ್ತು ಅಂತ ಅರ್ಥ ಆಗಬೇಕು ಅಂದ್ರೆ ನಾವು LDF ಯಾಕೆ ಸೋಲ್ತು ಅನ್ನೋದನ್ನ ಕೂಡ ನೋಡಬೇಕು. ಮೊದಲನೇದು ಆಡಳಿತ ವಿರೋಧಿ ಅಲೆ. 2 ಬಾರಿ 10 ವರ್ಷಗಳ ಕಾಲ ಎಡಪಕ್ಷಗಳೇ ಅಧಿಕಾರದಲ್ಲಿದ್ವು. ಜನರಿಗೆ ಸಹಜವಾಗಿ ಆಡಳಿತದ ಮೇಲೆ ಸಿಟ್ಟು ಶುರುವಾಗಿತ್ತು. ದಿನ ಬಳಕೆ ವಸ್ತುಗಳು ಕೂಡ ಬೆಲೆ ಏರಿಕೆ ಆಗ್ತಾ ಇದ್ವು. ಜಾಬ್ ಕ್ರಿಯೇಷನ್ ನಲ್ಲಿ ಬಹಳ ದೊಡ್ಡ ಸಾಧನೆ ಏನಿರಲಿಲ್ಲ ಇವ್ರದ್ದು ಕಮ್ಯುನಿಸ್ಟರು. ಇದ್ರ ಜೊತೆಗೆ ಶಬರಿಮಲೆ ಗೋಲ್ಡ್ ಕಾಂಟ್ರವರ್ಸಿ ಅನ್ನೋದು ಸರ್ಕಾರದ ಇಮೇಜ್ಗೆ ತುಂಬಾ ಕಪ್ಪು ಚುಕ್ಕೆ ಇಟ್ಟಿತ್ತು. ಈ ಹಗರಣಗಳಲ್ಲಿ ಸರ್ಕಾರ ಸರಿಯಾದ ಟೈಮ್ಗೆ ಲೀಗಲ್ ಆಕ್ಷನ್ ಪ್ರಾಪರ್ ಆಗಿ ತಗೊಳ್ಳಿಲ್ಲ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಎರಡನೇದು ಹಿಂದೂ ವೋಟ್ ಬ್ಯಾಂಕ್ ಶಿಫ್ಟ್. ಕೇರಳಂನಲ್ಲಿ ಇವತ್ತು 50% ಆಸುಪಾಸಲ್ಲಿ ಹಿಂದೂಗಳಿದ್ದಾರೆ. ಇಷ್ಟು ದಿನ LDF ಹೆಚ್ಚು ಹಿಂದೂ ವೋಟ್ಗಳನ್ನು ಪಡಿತಾ ಇತ್ತು. ಆದರೆ ಈ ಬಾರಿ ಹಿಂದೂ ಮತಗಳು 3 ಕಡೆ ಶಿಫ್ಟ್ ಆಗಿವೆ. ಬಿಜೆಪಿಗೊಂದಷ್ಟು ಹೋಗಿದೆ, ಸೀಟ್ ಬಂದಿಲ್ಲ ಅಂದ್ರೂ ಕೂಡ ವೋಟ್ ಶೇರ್. UDFಗೊಂದಷ್ಟು, LDFಗೊಂದಷ್ಟು, ಹೀಗೆ ಹರಿದು ಹಂಚು ಹೋಗಿವೆ. 27% ಇರೋ ಮುಸ್ಲಿಂ ಸಮುದಾಯದ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಈ ಕಾಂಬಿನೇಷನ್ UDF ಕೂಟಕ್ಕೆ ಬಿದ್ದಿದೆ. ಯಾವ ರೀಜನ್ ನಲ್ಲಿ ಯಾರ ಪ್ರಾಬಲ್ಯ? ಸ್ವಲ್ಪ ಆಳಕ್ಕಿಳಿಯೋಣ. ಈಗ ಪಕ್ಕದ ರಾಜ್ಯ ತಿಳ್ಕೋಬೇಕಲ್ಲ. ಕೇರಳಂ ರಾಜ್ಯವನ್ನ ರಾಜಕೀಯವಾಗಿ 3 ಭಾಗವಾಗಿ ನೋಡ್ತಾರೆ. ಮೊದಲನೇದಾಗಿ ಮಲಬಾರ್, ಇದರಲ್ಲಿ ಕಾಸರಗೋಡು, ಕಣ್ಣೂರು, ಕೋಯಿಕೋಡು, ವಯನಾಡ್, ಮಲಪ್ಪುರಂ ಜಿಲ್ಲೆಗಳು. ಈ ಭಾಗದಲ್ಲಿ ಮೊದಲಿಂದಲೂ ಎಡಪಕ್ಷಗಳ ಪ್ರಾಬಲ್ಯ ಇತ್ತು. ಈ ಸಲ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಹೆಚ್ಚು ಸ್ಥಾನಗಳನ್ನ ಇಲ್ಲಿ ಗಳಿಸಿಕೊಂಡಿದೆ. ಕಾರಣ ಅನಿವಾಸಿ ಭಾರತೀಯರ ಸಮಸ್ಯೆ. ಮಲಬಾರ್ ಭಾಗದ ಪ್ರತಿ ಮನೆಯಿಂದ ಒಬ್ಬರಾದ್ರೂ ಕೂಡ ದುಬೈಗೋ, ಕತಾರ್ಗೋ, ಸೌದಿಗೋ ಕೆಲಸಕ್ಕೆ ಹೋಗಿರ್ತಾರೆ. ಇತ್ತೀಚೆಗೆ ಗಲ್ಫ್ ಯುದ್ಧದಿಂದ ಅಲ್ಲಿದ್ದ ಜನರಿಗೆ ಸಾಕಷ್ಟು ಸಮಸ್ಯೆ ಆಯಿತು. ವಿಮಾನ ದರ ಕೂಡ ವಿಪರೀತ ಏರಿಕೆಯಾಯಿತು. ಇದನ್ನ ವಿಪಕ್ಷಗಳು ಪಿಣರಾಯಿ ವಿಜಯನ್ ವಿರುದ್ಧ ಬಳಸಿಕೊಂಡ್ವು. ನಮ್ಮ ಮನೆ ಮಕ್ಕಳ ಸಮಸ್ಯೆಗಳನ್ನ ಪಿಣರಾಯಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅವರಿಗೆ ಸರಿಯಾದ ಸಹಾಯ ಸಿಗ್ತಾ ಇಲ್ಲ ಅಂತ ಅಳೋಕ್ ಶುರು ಮಾಡಿದ್ರು. ಹೀಗಾಗಿ ಈ ಭಾಗದಲ್ಲಿ ಪಿಣರಾಯಿ ವಿರುದ್ಧ ಅಲೆ ಏಳ್ತು. ಇನ್ನು ಮಧ್ಯ ಕೇರಳಂ ಕಡೆಗೆ ಬಂದ್ರೆ ಈ ಭಾಗ ಕಾಂಗ್ರೆಸ್ ಪಾರ್ಟಿಯ ಭದ್ರಕೋಟೆ. ಈ ಸಲವಾದು ರಿಪೀಟ್ ಆಗಿದೆ. ಈ ಭಾಗದಲ್ಲಿ ಚರ್ಚ್ಗಳ ಪ್ರಾಬಲ್ಯ, ಕ್ರಿಶ್ಚಿಯನ್ ಮತಗಳು ನಿರ್ಣಾಯಕ. ಕೇರಳಂನಲ್ಲಿ 18% ಕ್ರಿಶ್ಚಿಯನ್ಸ್ ಇದ್ದಾರೆ. ಆ ಹೆಚ್ಚಿನ ಕ್ರಿಶ್ಚಿಯನ್ಸ್ ಈ ಭಾಗದಲ್ಲಿ ವಾಸ ಮಾಡ್ತಾರೆ. ಇತ್ತೀಚೆಗೆ ಚರ್ಚಿನ ಕೆಲ ಬಿಷಪ್ಗಳು UDF ಪರವಾಗಿ ಒಲವನ್ನ ತೋರಿಸಿದ್ರು. ಹಾಗಂತ ಇಲ್ಲಿ ಬಿಜೆಪಿ ಸುಮ್ಮನೆ ಕೂರ್ಲಿಲ್ಲ. ಹಿಂದುತ್ವದ ಜೊತೆಗೆ ಇಲ್ಲಿ ಮೈನಾರಿಟೀಸ್ ಅಲ್ಲಿ ಕ್ರಿಶ್ಚಿಯನ್ನರನ್ನ ಬಿಜೆಪಿ ಜಾಸ್ತಿ ಅಪ್ರೋಚ್ ಮಾಡಿತ್ತು. ಕ್ರಿಶ್ಚಿಯನ್ರನ್ನ ಸೆಳೆಯೋಕೆ ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಬಿಜೆಪಿ ಸೀಟುಗಳನ್ನ ಗೆಲ್ಲೋಕೆ ಆಗದೆ ಇರಬಹುದು, ಆದ್ರೆ LDFಗೆ ಬೀಳಬೇಕಾಗಿದ್ದ ವೋಟುಗಳನ್ನ ಭಾರಿ ಪ್ರಮಾಣದಲ್ಲಿ ಕಟ್ ಮಾಡಿದೆ. ಅದು ಪರೋಕ್ಷವಾಗಿ UDFಗೆ ಗೆಲುವನ್ನ ತಂದ್ಕೊಟ್ಟಿದೆ. ಅಷ್ಟೇ ಅಲ್ಲ, ಈ ರೀಜನ್ ನಲ್ಲಿ ರಬ್ಬರ್ ಬೆಳೆಗಾರರ ಪ್ರಭಾವ ಹೆಚ್ಚಿದೆ. ಚುನಾವಣೆ ಟೈಮ್ ನಲ್ಲಿ ರಬ್ಬರ್ ಬೆಲೆ ಕೆಜಿಗೆ 200-213 ರೂಪಾಯಿ ಆಸುಪಾಸಲ್ಲಿತ್ತು. ಬೆಲೆ ಪಾತಾಳಕ್ಕೆ ಬಿದ್ದಿದ್ರಿಂದ ರೈತರು ಕೂಡ ಒಂಥರ ಅಸಹನೆಯಲ್ಲಿದ್ರು. ಏನೋ ಕಡೆದಾಗಿ ದಕ್ಷಿಣ ಕೇರಳಂ ಅಥವಾ ತಿರುವಾಂಕೂರು ಭಾಗ, ತಿರುವನಂತಪುರಂ, ಕೊಲ್ಲಂ, ಪತ್ತನಂತಿಟ್ಟ ಶಬರಿಮಲೆ ಇರೋ ಜಾಗ, ಹಾಗೆ ಅಲೆಪ್ಪಿ ಅಥವಾ ಅಲಪ್ಪುಳ ಈ ಭಾಗದಲ್ಲಿ ಬರ್ತವೆ. ಬಹುತೇಕ ತ್ರಿಕೋನ ಸ್ಪರ್ಧೆ ಇತ್ತು ಇಲ್ಲಿ. LDF ವರ್ಸಸ್ UDF ವರ್ಸಸ್ BJP ಅಂತ ಹೇಳಿ.
ಇಲ್ಲಿ ಅತಿ ದೊಡ್ಡ ವಿಚಾರ ಆಗಿದ್ದು ಶಬರಿಮಲೆ ವಿವಾದ. ದೇಗುಲದಲ್ಲೇ ಚಿನ್ನ ಕಳ್ಳತನ ಮಾಡಿದ್ದು ಆ ಭಾಗದ ಜನರ ಭಾವನೆ ಕೆರಳಿಸಿತು. ಆಡಳಿತ ವಿರೋಧಿ ಅಲೆ ಇನ್ನಷ್ಟು ಗಟ್ಟಿಯಾಯಿತು. ಇದರಿಂದ ಕಮ್ಯುನಿಸ್ಟ್ಗೆ ಬೀಳ್ತಾ ಇದ್ದ ಹಿಂದೂ ಮತಗಳು ಬಿಜೆಪಿಗೂ ಹೋಯಿತು. ವೋಟ್ ಡಿವೈಡ್ ಆಯಿತು. ಪರಿಣಾಮ UDFಗೆ ಗೆಲ್ಲೋಕೆ ಇನ್ನಷ್ಟು ಸಾಲಿಡ್ ಆಗಿ ಬೇಸ್ ಕ್ರಿಯೇಟ್ ಆಯಿತು. ಇದರೊಂದಿಗೆ ಕಾಂಗ್ರೆಸ್ ಜನರಿಗೆ ಭರ್ಜರಿ ಆಫರ್ ಗಳನ್ನ ಕೂಡ ಘೋಷಣೆ ಮಾಡಿತ್ತು. NAAY ನ್ಯಾಯ್ ಯೋಜನೆ ಮೂಲಕ ಬಡ ಕುಟುಂಬಗಳ ಅಕೌಂಟ್ಗೆ ಪ್ರತಿ ತಿಂಗಳು ದುಡ್ಡು ಹಾಕ್ತಿವಿ, 6,000 ರೂಪಾಯಿ ಪ್ರತಿ ತಿಂಗಳು ಹಾಕ್ತಿವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 72,000 ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ವಯಸ್ಸಾದವರಿಗೆ ಕಮ್ಯುನಿಸ್ಟ್ 2,500 ಕೊಡ್ತೀವಿ ಅಂದ್ರೆ ನಾವು ಬಂದ್ರೆ ವಯಸ್ಸಾದವರ ಪೆನ್ಷನ್ ಅನ್ನ 3,000 ರೂಪಾಯಿ ಏರಿಸ್ತೀವಿ ಅಂತಲೂ ಕಾಂಗ್ರೆಸ್ ಘೋಷಣೆ ಮಾಡಿತು. ಇನ್ನು ರೈತರು ಮಾಡಿರೋ ಕೃಷಿ ಸಾಲವನ್ನ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಕಂಪ್ಲೀಟ್ ಕ್ಯಾನ್ಸಲ್, ಮನ್ನಾ ಅಂತ ಕಾಂಗ್ರೆಸ್ ಹೇಳ್ತು. ಹಾಗೆ ಗರ್ಭಿಣಿಯರಿಗೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 6,000 ರೂಪಾಯಿ ಹಣ ಕೊಡ್ತೀವಿ ಅಂತಲೂ ಪ್ರಾಮಿಸ್ ಮಾಡಿದ್ರು. ಇದರೊಂದಿಗೆ BPL ಕಾರ್ಡ್ ಇರೋ ಕುಟುಂಬಗಳಿಗೆ ಫ್ರೀ ಆಗಿ 5 kg ಅಕ್ಕಿ. ಸೊ ಎಲ್ಲಾ ಭರವಸೆಗಳು, ಆಡಳಿತ ವಿರೋಧಿ ಎಲ್ಲ ಮೇಲೆ ಹೇಳಿದ ಫ್ಯಾಕ್ಟರ್ಸ್ ಎಲ್ಲ ಸೇರಿ UDFಗೆ ಭಾರಿ ಓಟ್ ಬಿದ್ದಿದೆ. ಈಗ ಸರ್ಕಾರ ರಚನೆ ಮಾಡೋಕೆ ಕಾಂಗ್ರೆಸ್ ಕೂಟ ರೆಡಿಯಾಗಿದೆ. CM ರೇಸ್ ನಲ್ಲಿ ಮುಖ್ಯವಾಗಿ 3-4 ಹೆಸರುಗಳು ಕೇಳಿ ಬರ್ತವೆ. ವಿಪಕ್ಷ ನಾಯಕರಾಗಿ ಸರ್ಕಾರದ ವಿರುದ್ಧ ಯಶಸ್ವಿ ಹೋರಾಟ ಮಾಡಿರೋ VD ಸತೀಶನ್ ಫ್ರಂಟ್ ರನ್ನರ್ ಆಗಿದ್ದಾರೆ. ಇವ್ರ ಬೆನ್ನಿಗೆ ಮುಸ್ಲಿಂ ಲೀಗ್ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಇನ್ನೊಂದು ಕಡೆ KPCC ಅಧ್ಯಕ್ಷ K ಸುಧಾಕರನ್ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಗೆಲುವಿಗೆ ಕಾರಣನಾಗಿದ್ದೀನಿ ನಾನು, ಕಾಡರ್ಗಳ ಬೆಂಬಲ ನನಗಿದೆ, ಪಾರ್ಟಿ ಕಾರ್ಯಕರ್ತರು, ಆಗ ನಾನೇ CM ಆಗಬೇಕು ಅಂತಾನೂ ಹೇಳ್ತಿದ್ದಾರೆ. ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಾಲ ಕೂಡ ಸೈಲೆಂಟ್ ಆಗಿ ರೇಸ್ ನಲ್ಲಿದ್ದಾರೆ. ಸದ್ಯಕ್ಕಂತೂ CM ಕುರ್ಚಿ VD ಸತೀಶನ್ ಅವರಿಗೆ ಒಲಿಯೋ ಚಾನ್ಸಸ್ ಕಾಣಿಸ್ತಾ ಇದೆ. ಆದ್ರೆ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ನೋಡ್ಬೇಕು. ಆದ್ರೆ ಕೇರಳದ ಚುನಾವಣೆ ಇಡೀ ದೇಶದ ರಾಜಕೀಯಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದೆ. ಕಮ್ಯುನಿಸ್ಟ್ ಆಂಗಲ್ ನಲ್ಲಿ ನೋಡಿದಾಗ ಕಮ್ಯುನಿಸ್ಟ್ ಪಾರ್ಟಿಯನ್ನ ಕಂಪ್ಲೀಟ್ ಆಗಿ ದೇಶದಿಂದ ಈಗ ನಿರ್ಮೂಲನೆ ಮಾಡದಂಗಾಗಿದೆ. ದೇಶದ ಯಾವ ರಾಜ್ಯದಲ್ಲೂ ಎಡಪಕ್ಷಗಳ ಆಡಳಿತ ಇವಾಗ ಇಲ್ಲ. ತ್ರಿಪುರ, ಬಂಗಾಳದ ನಂತರ ಕೇರಳದಲ್ಲೂ ಕೂಡ ಅವರ ಆಡಳಿತ ಅಂತ್ಯ ಆಗಿದೆ. ಎರಡನೇದು, ಕಾಂಗ್ರೆಸ್ಗೆ ದೊಡ್ಡ ಬೂಸ್ಟ್ ಸಿಕ್ಕಿದೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತೆಲಂಗಾಣದ ನಂತರ ಕೇರಳಂ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಈಗ ಜಾರಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ತಮ್ಮ ಧಾರಮುಡಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅತ್ತ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ K ಸುರೇಂದ್ರನ್ ಅವರು ಮಂಜೇಶ್ವರ ಕ್ಷೇತ್ರದಲ್ಲಿ ಮುಸ್ಲಿಂ ಲೀಗ್ ಅಭ್ಯರ್ಥಿ ಎದುರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಏನೋ ಕಾಂಗ್ರೆಸ್ನಿಂದ CM ರೇಸ್ ನಲ್ಲಿರೋ VD ಸತೀಶನ್ ಅವರು ಪರೂರ್ ಕ್ಷೇತ್ರದಲ್ಲಿ ಭರ್ಜರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದಿಷ್ಟು ಕೇರಳಂ ರಿಸಲ್ಟ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಮಾಡೋ ಪ್ರಯತ್ನ ಸ್ನೇಹಿತರೆ. ಈ ರಿಸಲ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಂಗ್ರೆಸ್ ಪಾಲಿಗೆ ಇದು ಎಲ್ಲಾ ಕಡೆ ಅಧಿಕಾರ ಕಳ್ಕೊಂಡು ಈಗ ತೆಲಂಗಾಣ, ಕರ್ನಾಟಕ ಆ್ಯಂಡ್ ಕೇರಳ ಈಗ ಹೊಸದಾಗಿ, ಸೊ ಇಲ್ಲಿ ಉಳ್ಕೊಂಡಿರೋ ಕಾಂಗ್ರೆಸ್ ಪಾರ್ಟಿಗೆ ಇದೊಂಥರ ಹೊಸ ಆಕ್ಸಿಜನ್ ಆಗ್ಬೋದಾ ರಿವೈವಲ್ಗೆ? ನಿಮಗೆ ಅನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.